ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಅಭಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ಭಾರ್ಗವಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಾರ್ಗವಿ ಕೋರ್ಟಿನಲ್ಲಿ ವಿಕ್ಕಿಯ ಸಾಕ್ಷಿಯಲ್ಲಿ ತಾನೇ ಸಂಧ್ಯಾಳನ್ನು ಅತ್ಯಾಚಾರ ಮಾಡಲು ಪ್ರಯತ್ನಿಸಿದೆ ಅಂತ ಒಪ್ಪಿಕೊಳ್ಳುವಂತೆ ಮಾಡುತ್ತಾಳೆ. ಆಗ ಜೆ.ಪಿ. ಪಾಟೀಲ್ ಗಾಬರಿಯಿಂದ ವಿಕ್ಕಿ ಕಡೆ ನೋಡುತ್ತಾನೆ ಮತ್ತು ಜೆ.ಪಿ. ಪಾಟೀಲ್ ಎದ್ದು ನಿಂತು, ಇದು ದೊಡ್ಡ ಅಪವಾದ. ಆದ್ದರಿಂದ ಈ ಕೇಸು ನಡೆದು 3 ತಿಂಗಳಾಯಿತು. 3 ತಿಂಗಳಿಂದ ನನ್ನ ಕಕ್ಷಿದಾರ ಊಟ ತಿಂಡಿ ಬಿಟ್ಟು ಕಂಗಾಲಾಗಿದ್ದಾನೆ. ಆದ್ದರಿಂದ ಭಾರ್ಗವಿ ಕಟ್ಟುಕತೆಯನ್ನು ಹೇಳಿ ನನ್ನ ಕಕ್ಷಿದಾರನನ್ನು ಕನ್ಫ್ಯೂಸ್ ಮಾಡಿ ಅವರಿಗೆ ಬೇಕಾಗಿರುವ ಉತ್ತರವನ್ನು ಇವರ ಬಾಯಲ್ಲಿ ಬರುವ ಹಾಗೆ ಮಾಡಿದ್ದಾರೆ ಅಂತ ಜಡ್ಜ್ ಮುಂದೆ ಹೇಳುತ್ತಾರೆ. ಆಗ ಭಾರ್ಗವಿ ಎದ್ದು ನಿಂತು, ನನಗೆ ಬೇಕಾಗಿರೋ ವಿಷಯ ಅಲ್ಲ ಸರ್, ಸತ್ಯವನ್ನು ಅವರ ಬಾಯಿಂದ ಬರುವ ಹಾಗೆ ಮಾಡಿದ್ದೇನೆ ಅಂತ ಹೇಳುತ್ತಾಳೆ. ಆಗ ಜಡ್ಜ್, ವಿಕ್ರಮನೇ ಸಂಧ್ಯಾ ಹೆಸರು ಹೇಳಿ ಒಪ್ಪಿಕೊಂಡಿದ್ದಾನಲ್ಲ, ಇದಕ್ಕೆ ನೀವೇನು ಹೇಳುತ್ತೀರಿ ಅಂತ ಕೇಳುತ್ತಾರೆ. ಆಗ ಜೆ.ಪಿ.ಯು ವಿಕ್ರಮ್ ಟ್ರೆಸ್ನಲ್ಲಿ ಹೀಗೆ ಮಾತಾಡಿದ್ದಾನೆ, ಅವನ ಪರಿಸ್ಥಿತಿ ಸರಿ ಹೋಗೋದಕ್ಕೆ 2 ದಿನ ಕಾಲಾವಕಾಶ ಕೊಡಬೇಕು ಅಂತ ಕೇಳಿ ಭಾರ್ಗವಿ ಕಡೆಗೆ ಸಿಟ್ಟಿನಿಂದ ನೋಡುತ್ತಾರೆ. ಆಗ ಜಡ್ಜ್ 2 ದಿನ ಕಾಲಾವಕಾಶ ಕೊಡುತ್ತಾರೆ. ಇತ್ತ ಹೊರಗಡೆ ಅರ್ಜುನ್ ಕುಳಿತು ಇಷ್ಟೊತ್ತಿಗೆ ಆರ್ಗ್ಯುಮೆಂಟ್ ಮುಗಿದಿರುತ್ತದೆ, ಅದರಲ್ಲಿ ಭಾರ್ಗವಿನೇ ಗೆದ್ದಿರುತ್ತಾಳೆ ಅಂತ ಹೇಳುವಷ್ಟರಲ್ಲಿ ಅಲ್ಲಿಗೆ ವಿಕ್ಕಿಯ ಸೋದರಿ ವಂದನಾ ಬಂದು, ಅರ್ಜುನ್ ನೀನು ಮಾತಾಡುತ್ತಿರೋ ಸರಿಯಲ್ಲ, ಆ ಭಾರ್ಗವಿಗೆ ಸಪೋರ್ಟ್ ಮಾಡ್ತೀಯಲ್ಲ ಅಂತ ಸಿಟ್ಟಿನಿಂದ ಕೇಳುತ್ತಾಳೆ. ಆಗ ಅರ್ಜುನ್ ಅವಳಿಗೆ, ನೀನು ಒಂದು ಹೆಣ್ಣಾಗಿ ಇಷ್ಟೆಲ್ಲ ನಿನ್ನ ಕಣ್ಣು ಮುಂದೆ ನಡೀತಿದ್ರು ಭಾರ್ಗವಿಗೆ ಸಪೋರ್ಟ್ ಮಾಡ್ತಿಲ್ಲ ಯಾಕೆ ಅಂತ ಕೇಳುತ್ತಾನೆ. ಅದಕ್ಕೆ ವಂದನಾ, ಯಾರದೋ ಹಣೆಬರಕ್ಕೆ ನಾನೇಕೆ ದುಃಖ ಪಡಲಿ, ನನ್ನ ತಂದೆ, ನನ್ನ ತಮ್ಮ, ನನ್ನ ಇಡೀ ಫ್ಯಾಮಿಲಿ ಸಫರ್ ಆಗ್ತಿದೆ, ಅದು ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ವಾ, ಇಷ್ಟೆಲ್ಲ ಆದ ಮೇಲೂ ನಾನು ಅವಳಿಗೆ ಸಪೋರ್ಟ್ ಮಾಡುವಂತೀಯಾ, ಈ ಕೇಸಿನಿಂದ ನಮ್ಮ ಮದುವೆ ತಡವಾಗ್ತಿದೆ, ಆದಷ್ಟು ಬೇಗ ಈ ಕೇಸನ್ನು ಭಾರ್ಗವಿ ಸೋಲುವಂತೆ ಮಾಡ್ತೀನಿ ಅಂತ ಕೇಳುತ್ತಾಳೆ. ಆಗ ಅರ್ಜುನ್ ಹಾಸ್ಯದಿಂದ ನಕ್ಕು, ನೀನು ಭಾರ್ಗವಿಯ ಕೇಸು ಈಗ ಜಜ್ಮೆಂಟ್ ಬಂದಿದೆ, ನಿನ್ನ ತಮ್ಮನಿಗೆ ಜೀವಾವಧಿ ಅಥವಾ ಮರಣದಂಡ ಶಿಕ್ಷೆ ಆಗುತ್ತೆ ಅಂತ ಹೇಳುತ್ತಾನೆ. ಆಗ ವಂದನಾ, ನಮ್ಮ ಫ್ಯಾಮಿಲಿ ಬಗ್ಗೆ ಹೀಗೆ ಮಾತಾಡೋಕ್ಕೆ ನಿನಗೆ ಏನು ಅನ್ನಿಸ್ತಲ್ವಾ ಅಂತ ಕೇಳುತ್ತಾಳೆ. ಆಗ ಅರ್ಜುನ್, ನಿಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಎಷ್ಟು ಜನನ ಹಾಳು ಮಾಡಿಲ್ಲ, ಮನೆ ಭಾರ್ಗವಿ ಅಪ್ಪನ ಸ್ಥಿತಿಗೆ ತಂದಿದ್ದೀರಿ, ಕರುಣೆ ಕನಿಕರ ಎನ್ನುವ ಶಬ್ದದ ಅರ್ಥ ಗೊತ್ತಿಲ್ಲ ನಿನಗೆ, ನಿನ್ನೊಂದಿಗೆ ಮಾತನಾಡೋಕ್ಕೆ ನನಗೆ ಅಸಹ್ಯವಾಗುತ್ತಿದೆ ಅಂತ ಹೇಳುತ್ತಾನೆ. ಆಗ ವಂದನಾ, ನೀನು ತುಂಬ ಮಾತಾಡ್ತಿದ್ದೀಯ ಅರ್ಜುನ್, ಇದಕ್ಕೆಲ್ಲ ಕಾರಣ ಭಾರ್ಗವಿ, ನಮ್ಮಿಬ್ಬರ ಮಧ್ಯೆ ನಿಂತಿರೋದೇ ಅವಳು ಅಂತ ಹೇಳುತ್ತಾಳೆ. ಆಗ ಅರ್ಜುನ್, ವಂದನಾ, ನಿನಗೆ ನಿನ್ನ ಮೇಲೆ ಯಾವ ಲವ್ ಇಲ್ಲ, ಇದನ್ನು ನಾನು ಎಷ್ಟು ಸಲ ಹೇಳಿದರೂ ನಿನ್ನ ಪಾಡಿಗೆ ನೀನು ಏನೇನೋ ಅಂದುಕೊಳ್ತೀಯ, ಅದು ನಿನ್ನ ತಪ್ಪು. ನನಗೆ ಪ್ರೀತಿ ಅಂದರೆ ಏನು, ಪ್ರೀತಿಸು ಹುಡುಗಿ ಯಾವ ಥರ ಇರಬೇಕು ಅಂತ ನನಗೆ ಅರ್ಥ ಮಾಡಿಸಿದ್ದೆ ಭಾರ್ಗವಿ ಅಂತ ಹೇಳುತ್ತಾನೆ. ಆಗ ವಂದನಾ, ನೀನು ಯಾವಳಾದರೂ ಲವ್ ಮಾಡು, ಆದರೆ ಮದುವೆ ಮಾತ್ರ ನನ್ನ ಜೊತೆನೇ, ನೀನು ನನ್ನ ಜೊತೆನೇ, ನಿನ್ನ ಜೀವನನೂ ನನ್ನ ಜೊತೆನೇ, ನೀನು ಅವಳು ಒಂದಾಗೋಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಆಗ ಅರ್ಜುನ್, ಈಗ ನಾವಿಬ್ಬರು ಲವರ್ಸ್ ಅಂತ ಹೇಳುತ್ತಾನೆ. ಆಗ ವಂದನಾ, ಆದರೆ ಭಾರ್ಗವಿ ನಿನ್ನ ಪ್ರೀತಿನ ಒಪ್ಕೊಂಡು ಬಿಡ್ತಾಳ ಅಂತ ಕೇಳಿದಾಗ ಆಗ ಅರ್ಜುನ್ ಹೌದು ಅಂತ ಹೇಳ್ತಾನೆ. ಆಗ ವಂದನಾ, ಅರ್ಜುನ್, ನಮ್ಮಿಬ್ಬರ ಎಂಗೇಜ್ಮೆಂಟ್ ಆಗಿದೆ, ನಾನು ನಿನ್ನ ಮದುವೆ ಆಗೋ ಹುಡುಗಿ, ನನ್ನ ಮುಂದೆನೇ ಅವಳನ್ನು ಹೊಗಳ್ತಾ ಇದೆಯಲ್ಲ ಅಂತ ಹೇಳುತ್ತಾಳೆ. ಆಗ ಅರ್ಜುನ್, ಎಂಗೇಜ್ಮೆಂಟ್ ಆದರೆ ನಿನ್ನ ಕೈಲಿ ನಾನು ಹಾಕಿದ ರಿಂಗ್ ಇರಬೇಕು, ಎಲ್ಲಿ ಆ ರಿಂಗನ್ನು ತೋರಿಸಿ ನೋಡೋಣ, ಅವತ್ತು ನನ್ನನ್ನು ಒಂದು ಮಾತು ಕೇಳದೆ ಸೀಕ್ರೆಟಾಗಿ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ ಅಂತ ಅಂದುಕೊಂಡ್ರಲ್ಲ, ಆದರೆ ಎಂಗೇಜ್ಮೆಂಟ್ ನಡಲಿಲ್ಲ, ಭಾರ್ಗವಿನೇ ನನ್ನ ಪ್ರೀತಿ, ಯಾವತ್ತಿದ್ರೂ ಅವರೇ ನನ್ನ ಹೆಂಡತಿ ಆಗುವರು ಅಂತ ಡಿಸೈಡ್ ಮಾಡಿದ್ದೆ, ಇನ್ನು ಮೇಲೆ ನೀನು ಅವರ ಮಧ್ಯೆ ಬರಬೇಡ, ಹೋಗು ಇಲ್ಲಿಂದ ಅಂತ ಹೇಳುತ್ತಾನೆ. ಆಗ ವಂದನಾ ಸಿಟ್ಟಿನಿಂದ ಅಲ್ಲಿಂದ ಹೋಗುತ್ತಾಳೆ. ಇತ್ತ ಸಂಧ್ಯಾ ಭಾರ್ಗವಿಯನ್ನು ಅಪ್ಪಿಕೊಂಡು ಸಂತೋಷದಿಂದ, ನೀನು ನನ್ನನ್ನು ಉಳಿಸಿದೆ ಅಕ್ಕ ಅಂತ ಹೇಳುತ್ತಾಳೆ. ಆಗ ವಿಕ್ಕಿ ಸಿಟ್ಟಿನಿಂದ ಭಾರ್ಗವಿ ಕಡೆ ನೋಡುತ್ತಾ, ಇಷ್ಟೆಲ್ಲ ಆಗಿದ್ದು ನನ್ನಿಂದ ಕಣೆ, ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ, ಮುಗಿಸಿ ಬಿಡ್ತೀನಿ ಅಂತ ಹೇಳುತ್ತಾನೆ. ಜೆ.ಪಿ. ಪಾಟೀಲ್ ಕೂಡ ಭಾರ್ಗವಿ ಕಡೆಗೆ ಸಿಟ್ಟಿನಿಂದ ನೋಡಿ ಅಲ್ಲಿಂದ ಹೊರಗೆ ಹೋಗುತ್ತಾನೆ. ಇತ್ತ ಭಾರ್ಗವಿ ಹೊರಗೆ ಅರ್ಜುನ್ ಹತ್ತಿರ ಬಂದು, ನಾನು ಏನೋ ಕತೆ ಕಟ್ಟಿ ವಿಕ್ಕಿ ಬಾಯಿಂದ ನಿಜ ಹೊರಗೆ ಹಾಕಿಸಿಬಿಟ್ಟೆ ಪಾರ್ಥ, ಆ ಜೆ.ಪಿ. ಇನ್ನೂ 2 ದಿನ ಟೈಮ್ ಕೇಳಿದ್ದಾರೆ, ಹೇಗೋ ಸಂತೆ ಆಚೆ ಬಂತಲ್ಲ, ಅವತ್ತು ನಮ್ಮ ಕಡೆನೇ ಜಜ್ಮೆಂಟ್ ಕೊಡ್ತಾರೆ ಅಂತ ಸಂತೋಷದಿಂದ ಹೇಳುತ್ತಾಳೆ. ಆಗ ಅರ್ಜುನ್, ನೀವು ಗೆದ್ದು ಬಿಟ್ರಲ್ಲ ಮೇಡಮ್, ಜಜ್ಮೆಂಟ್ ಬಂದ ಕೂಡಲೇ ಫುಲ್ ಪಾರ್ಟಿ ಮಾಡೋಣ ಅಂತ ಸಂತೋಷದಿಂದ ಹೇಳುತ್ತಾನೆ. ಆಗ ಭಾರ್ಗವಿ ಸರಿ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಆಗ ಜೆ.ಪಿ. ಪಾಟೀಲ್ನ ಜೂನಿಯರ್ ವಕೀಲರು ಬಂದು ಅರ್ಜುನಿಗೆ, ಭಾರ್ಗವಿ ಹತ್ತಿರ ನೀವು ಏನು ಮಾತಾಡ್ತಿದ್ರಿ ಅಂತ ಕೇಳುತ್ತಾರೆ. ಆಗ ಅರ್ಜುನ್, ಏನೂ ಇಲ್ಲ, ಕೇಸು ಏನಾಯಿತು ಅಂತ ಕೇಳದೆ ಏನು ಹೇಳದೆ ಹೊರಟು ಹೋದರು ಅಂತ ತನಗೆ ಏನೂ ಗೊತ್ತಿಲ್ಲದಂತೆ ಸುಳ್ಳು ಹೇಳುತ್ತಾನೆ. ಆಗ ಅವರು, ಭಾರ್ಗವಿ ಯಾರು ಗೊತ್ತಾ, ಅವಳೇ ಜೆ.ಪಿ. ಸರ್ ವಿರುದ್ಧ ಲಾಯರ್ ಅಂತ ಹೇಳುತ್ತಾನೆ. ಆಗ ಅರ್ಜುನ್, ಹೌದಾ, ನನಗೆ ಮೊದಲೇ ಹೇಳಬೇಕಿತ್ತು ಶ್ಯಾಮ್, ಗೊತ್ತಾಗಿದ್ದರೆ ಅವಳಿಗೆ ನಾನು ಒಂದು ಗತಿ ಕಾಣಿಸ್ತಾ ಇದ್ದೆ ಅಂತ ಹೇಳುತ್ತಾನೆ. ಆಗ ಅವರು, ನೀವ್ಯಾಕೆ ಕೋರ್ಟ್ ಕಡೆ ಬಂದಿದ್ದೀರಿ ಅಂತ ಕೇಳುತ್ತಾನೆ. ಆಗ ಅರ್ಜುನ್, ವಂದನಾ ಜೊತೆಗೆ ಬಂದಿದ್ದೆ, ಅವಳು ಹೋದಳು, ನಾನು ಇಲ್ಲೇ ಇದ್ದೀನಿ ಅಂತ ಹೇಳುತ್ತಾಳೆ. ಆಗ ಶ್ಯಾಮ್, ಲಾಯರ್, ನೀವು ಇನ್ನೊಮ್ಮೆ ಅಪ್ಪಿತಪ್ಪಿಯೂ ಆ ಭಾರ್ಗವಿ ಕಡೆ ಮಾತಾಡೋಕ್ಕೆ ಹೋಗಬೇಡಿ, ಜೆ.ಪಿ. ಸರ್ಗೆ ಗೊತ್ತಾದರೆ ಅವರು ಸಿಟ್ಟಾಗುತ್ತಾರೆ ಅಂತ ಹೇಳುತ್ತಾರೆ. ಆಗ ಅರ್ಜುನ್, ಹೌದಾ, ನಾನು ಇನ್ನೊಮ್ಮೆ ಅವಳ ಜೊತೆಗೆ ಮಾತಾಡಲ್ಲ, ಈಗ ಮಾತಾಡಿದ್ದನ್ನು ನೀವು ಅವರಿಗೆ ಹೇಳಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ. ಆಗ ಶ್ಯಾಮ್, ಲಾಯರ್ ಅರ್ಜುನ್ ಕಡೆಗೆ ಅನುಮಾನದಿಂದ ನೋಡುತ್ತಾರೆ. ಇತ್ತ ವಿಕ್ಕಿ ತಂದೆ ಶಕ್ತಿಪ್ರಸಾದ್ ವಿಕ್ಕಿಗೆ, ಜೆ.ಪಿ. ಸಾವಿರ ಸಲ ಹೇಳಿದ್ದಾನೆ, ನೀನು ಏನು ಹೇಳಬೇಡ ಅಂತ, ಆದರೂ ಯಾಕೆ ಹೇಳಿದೆ, ನಿನ್ನ
ಬುದ್ಧಿಗೆ ಮಂಕು ಬಡಿದಿತ್ತ. ನೀನು ಮಾಡಿರೋ ಹಲ್ಕ ಕೆಲಸನ ಮುಚ್ಚಿ ಹಾಕಿ ನಿನ್ನನ್ನು ಕಾಪಾಡೋಕೆ ನಾನು ಜೆ ಪಿ ಸರ್ ಇಬ್ಬರು ಹರಸಾಹಸ ಮಾಡ್ತಾ ಇದ್ದೀವಿ. ಈಗ ನೀನು ನಾನೇ ಮಾಡಿದ್ದು ಅಂತ ಒಪ್ಪಿಕೊಂಡು ಬಂದಿದ್ದೀಯ ಅಂತ ವಿಕ್ಕಿಗೆ ಬೈದು ಹೊಡೆಯಲು ಹೋಗುತ್ತಾನೆ. ಆಗ ಜೆ ಪಿ ಬಂದು ಅದನ್ನು ಬಿಡಿಸಿ ಈಗ ಆಗಿದ್ದನ್ನು ಯೋಚನೆ ಮಾಡೋದು ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಜಡ್ಜ್ಮೆಂಟ್ ಇನ್ನೂ ಆಗಿಲ್ಲ. ನಾನು ಕೋರ್ಟ್ನಲ್ಲಿ 2 ದಿನ ಟೈಮ್ ತೊಗೊಂಡಿದ್ದೀನಿ. ಆ 2 ದಿನದಲ್ಲಿ ನಾನು ಭಾರ್ಗವಿನ ಸೋಲಿಸ್ತೀನಿ ಅಂತ ಹೇಳ್ತಾನೆ. ಆಗ ಶಕ್ತಿ ಪ್ರಸಾದ್ ನಾನು ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ನನ್ನ ಮಗನ ಉಳಿಸಿಕೊಡು ಅಂತ ಕೇಳ್ತಾನೆ. ಆಗ ಜೆ ಪಿ ವಿಕ್ಕಿಗೆ ನೀನು ಹೋಗಿ ಮಲ್ಕೋ, ರೆಸ್ಟ್ ಮಾಡು, ಮುಂದೆ ಏನು ಮಾಡಬೇಕು ಅಂತ ನಾನು ನಿನಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಶಕ್ತಿ ನಿನ್ನ ಮಗನನ್ನು ನಾನು ಉಳಿಸಿಕೊಡ್ತೀನಿ ಅಂತ ಹೇಳ್ತಾನೆ. ಇತ್ತ ಜೆ ಪಿ ಮನೆಯಲ್ಲಿ ಬೃಂದಾ ಮನೆ ಆಟದ ಮೈದಾನ ಆಗಿದೆ. ಗೆದ್ದವರಷ್ಟೇ ಇಲ್ಲಿ ಇರಬೇಕು, ಸೋತವರು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಅತ್ತೆ, ಮಾವ ಮತ್ತು ನನ್ನ ಗಂಡ ಎಲ್ಲರೂ ಮಾವ ಈ ಕೇಸು ಸೋತರೆ ನಾನು ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಮಾವ ಕೇಸ್ನಲ್ಲಿ ಸೋತರೆ ಅದೇ ನಿಜವಾಗುತ್ತದಾ? ಎಲ್ಲೋ ಇದ್ದ ಭಾರ್ಗವಿ ನಮ್ಮ ಮನೆಯವರ ಮೇಲೇ ವೈರತ್ವ ಕಟ್ಟಿಕೊಂಡು ನನ್ನ ಪ್ರಾಣ ಹಿಂಡ್ತಾ ಇದ್ದಾಳೆ. ಇದಕ್ಕೆಲ್ಲ ಕಾರಣ ಸಂಧ್ಯಾ ಈ ಮನೆಯಲ್ಲಿ ಉಪ್ಪು ತಿಂದು ಅದನ್ನೆಲ್ಲ ಮರೆತು ಈಗ ಈ ಮನೆ ಮೇಲೇ ತಿರುಗಿ ಬಿದ್ದಿದ್ದಾಳೆ. ಅವತ್ತು ಆ ಭಾರ್ಗವಿಗೆ ಸಂಧ್ಯಾ ಸಿಕ್ಕಿರಲಿಲ್ಲ ಅಂದರೆ ಇಷ್ಟೆಲ್ಲ ಆಗುತ್ತಿರಲಿಲ್ಲ. ಆಗ ನಾನು ಇವರನ್ನೆಲ್ಲ ಸೊಸೆ ಅಂತ ಒಪ್ಪಿಸಿ ಮಹಾರಾಣಿ ಥರ ಇರ್ತಾ ಇದ್ದೆ. ಇದಕ್ಕೆಲ್ಲ ಅಡ್ಡ ಆಗಿ ನಿಂತಿರೋದು ಇದೊಂದು ಕೇಸ್. ಆ ಭಾರ್ಗವಿ ಅಂತೂ ನನ್ನ ಮಾತು ಕೇಳ್ತಿಲ್ಲ. ಆ ಸಂಧ್ಯಾಳನ್ನು ಮುಗಿಸಿಬಿಟ್ರೆ ಆಗ ಭಾರ್ಗವಿ ಕೇಸ್ ಹೀಗೆ ನಡೆಸ್ತಾಳೆ. ಆ ನಡೀತಿರುವ ಎಲ್ಲ ತೊಂದರೆಗೂ ಸಂಧ್ಯಾ ಒಬ್ಬಳು ಸತ್ತರೆ ಸಾಕು. ಇದೆಲ್ಲ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ. ಇತ್ತ ವಿಕ್ಕಿ ಮನೆಯಲ್ಲಿ ಒಬ್ಬನೇ ಕುಳಿತು ಇದೆಲ್ಲ ಆಗಿದ್ದು ಆ ಭಾರ್ಗವಿಯಿಂದ. ಅವಳಿಗೆ ವಾರ್ನ್ ಮಾಡಿದ್ದರು ಮತ್ತು ಅವಳ ಅಪ್ಪನಿಗೆ ಹೊಡೆದರು, ಆಕ್ಸಿಡೆಂಟ್ ಮಾಡಿಸಿದರು, ಮನೆಯಲ್ಲಿ ಊಟಕ್ಕೂ ಗತಿ ಇಲ್ಲದಂಗೆ ಮಾಡಿದರು. ಅವಳು ಯಾವುದಕ್ಕೆ ಬಗ್ತಾ ಇಲ್ಲ. 4 ತಿಂಗಳದ ಕೇಸು ಅಂತ ಅಲೆದಾಡಿ ಸಾಕಾಗಿ ಹೋಗ್ತಿದೆ. ದುಡ್ಡಿಗೂ ಬಗ್ಗಲ್ಲ, ಹೆದರಿಕೆಗೂ ಜಗ್ಗಲ್ಲ ಭಾರ್ಗವಿ. ಅವಳನ್ನು ಮಟ್ಟ ಹಾಕೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಸಿಟ್ಟಿನಿಂದ ಹೇಳ್ಕೊಳ್ತಾ ಯೋಚನೆ ಮಾಡ್ತಿರ್ತಾನೆ. ಇತ್ತ ಭಾರ್ಗವಿ ಮನೆಯಲ್ಲಿ ಸಂಧ್ಯಾ ನೀವು ನೋಡಬೇಕಿತ್ತು ಅಪ್ಪ. ಭಾರ್ಗವಕ್ಕ ವಿಕ್ಕಿ ಬಾಯಿಂದ ಎಲ್ಲ ಸತ್ಯನೂ ಹೇಗೆ ಬಿಡಿಸಿದ್ರು ಅಂತ ಹೇಳುತ್ತಾಳೆ. ಆಗ ಭಾರ್ಗವಿ ತಂದೆ, ನನಗೆ ಗೊತ್ತಿತ್ತು ನಮ್ಮ ಭಾರ್ಗವಿ ಏನೇನೋ ಕೇಳಿ ಆ ವಿಕ್ಕಿನ ಹಾಕಿ ಬಿಡ್ತಾಳೆ ಅಂತ ಹೇಳ್ತಾನೆ. ಆಗ ಭಾರ್ಗವಿ, ಅಪ್ಪ ನಾನು ಯಾರು ಹೇಳಿ ಎಷ್ಟೇ ಆಗಲಿ ನಾನು ನಿಮ್ಮ ಮಗಳು ಅಂತ ಹೇಳಿದಾಗ ಎಲ್ಲರೂ ಸಂತೋಷದಿಂದ ನಗುತ್ತಾರೆ. ಆಗ ಸಂಧ್ಯಾ ಭಾರ್ಗವಿ ಕಿವಿಯಲ್ಲಿ, ಅಕ್ಕ ಕೋರ್ಟ್ಗೆ ಬಂದಿದ್ರಲ್ಲ ಅರ್ಜುನ್, ಅವರೇ ನಿಮ್ಮ ಅದೃಷ್ಟ ಅಂತ ಅನಿಸುತ್ತೆ. ಅವರೇ ನಿಮಗೆ ಧೈರ್ಯ ಹೇಳಿ ಈ ಕೇಸ್ ಗೆಲ್ಲುವಂತೆ ಮಾಡಿದ್ದು ಅಂತ ಹೇಳ್ತಾರೆ. ಆಗ ಭಾರ್ಗವಿ, ತಂದೆ ಏನಿದು ಕಿವಿಯಲ್ಲಿ ಮಾತಾಡೋದು, ನನಗೆ ಗೊತ್ತಿಲ್ಲ ಅಂತ ಗುಟ್ಟು ಅಂತ ಹೇಳ್ತಾರೆ. ಆಗ ಭಾರ್ಗವಿ, ಅದೇ ಅಪ್ಪ 2 ದಿನ ಟೈಮ್ ಕೇಳಿದ್ರಲ್ಲ, ನಾವು ಗೆದ್ದ ಮೇಲೆ ಕೈ ತುತ್ತು ಪಾರ್ಟಿ ಮಾಡೋಣ ಅಂತ ಹೇಳ್ತಾ ಇದ್ದಳು ಅಂತ ಹೇಳ್ತಾಳೆ. ಆಗ ಭಾರ್ಗವಿ ತಂದೆ, ಪುಟ್ಟಿ ಈ ಕೇಸು ನೀನು ಗೆಲ್ಲಲೇಬೇಕು. ಆಗಲೇ ಸಂಧ್ಯಾ ಅಂತ ಅನ್ಯಾಯಗೊಳಗಾಗದ ಎಷ್ಟೋ ಹೆಣ್ಣುಮಕ್ಕಳು ತಮಗೆ ಆದ ಅನ್ಯಾಯಕ್ಕೆ ನ್ಯಾಯ ಪಡೆದುಕೊಳ್ಳಲು ಧೈರ್ಯದಿಂದ ಮುಂದೆ ಬರುತ್ತಾರೆ ಅಂತ ಮಗಳಿಗೆ ಧೈರ್ಯ ತುಂಬುತ್ತಾರೆ. ಇತ್ತ ವಿಕ್ಕಿ ಯೋಚನೆ ಮಾಡಿ ಆ ಸಂಧ್ಯಾಳನ್ನು ಮುಗಿಸಿಬಿಟ್ರೆ ಭಾರ್ಗವಿ ಯಾರಿಗೆ ನ್ಯಾಯ ಕೊಡಿಸುತ್ತಾಳೆ? ಸಂಧ್ಯಾಳನ್ನು ಮುಗಿಸಿಬಿಡಬೇಕು. ಇದರ ಬಗ್ಗೆ ಯಾರ ಹತ್ತಿರ ಹೇಳಿದರೂ ಅಡ್ಡಗಾಲು ಹಾಕ್ತಾರೆ. ಆದ್ದರಿಂದ ಯಾರಿಗೂ ಹೇಳದೆ ನಾನೇ ಸಂಧ್ಯಾಳನ್ನು ಮುಗಿಸಿಬಿಡಬೇಕು. ಈ ಕೇಸಿನಿಂದ ನಾನು ನಾನೇ ಕಾಪಾಡಿಕೊಳ್ತೀನಿ ಅಂತ ನಿರ್ಧಾರ ಮಾಡಿ, ಸಂಧ್ಯಾ ನಿನ್ನ ಕತೆ ಮುಗೀತು ಕಣೆ, ಈ ಭಾರ್ಗವಿ ನಿನ್ನ ನೋಡ್ಕೋತೀನಿ ಕಣೆ ಅಂತ ಸಿಟ್ಟಿನಿಂದ ವಿಕಟವಾಗಿ ನಗುತ್ತಾ ಹೇಳುತ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗಿತೆ. ಧನ್ಯವಾದಗಳು.